ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಸಿಂಗಾಪುರ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಅಥವಾ ಹೋಗಬೇಕು ಅಂದ್ಕೊಂಡಿದ್ರೆ ವೀಸಾ ಹೆಂಗೆ ಮಾಡಿಸ್ಬೇಕು, ಯಾವ್ಯಾವ ಪ್ಲೇಸಸ್ ನೋಡಬೇಕು, ಬಜೆಟ್ ಎಷ್ಟಾಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ವೀಸಾ ವಿಚಾರಕ್ಕೆ ಬರೋದಾದರೆ ವಿತೌಟ್ ವೀಸಾ ಇಂಡಿಯನ್ಸ್ಗೆ ಸಿಂಗಾಪುರಲ್ಲಿ ಅಲೋ ಇಲ್ಲ. ಸೊ ಹೋಗೋ ಮುಂಚೆನೇ ವೀಸಾ ಮಾಡಿಸಿರಬೇಕು. ಆ್ಯಂಡ್ ಸಿಂಗಾಪುರ್ ವೀಸಾನ ನೀವೇ ಅಪ್ಲೈ ಮಾಡೋಕ್ಕಾಗಲ್ಲ, ಥ್ರೂ ಏಜೆಂಟೇ ಅಪ್ಲೈ ಮಾಡಿಸ್ಬೇಕು. ನಾನು ಅಪ್ಲೈ ಮಾಡಿದ್ದು ವೀಸಾ ಟು ಫ್ಲೈ ಕಡೆಯಿಂದ. ಪ್ರೋಸೆಸ್ ಎಲ್ಲ ತುಂಬ ಸಿಂಪಲ್ಲಾಗೇ ಇತ್ತು. ಸೊ ನೀವು ಕೂಡ ವೀಸಾ ಟು ಫ್ಲೈ ಚೂಸ್ ಮಾಡ್ಬೋದು. ನೀವು ಸಿಂಗಾಪುರ್ ಹೋಗ್ತಾ ಇದ್ದೀರಿ ಅಂದರೆ ಬೆಟರ್ 2-3 ವೀಕ್ಸ್ ಮುಂಚೆನೇ ವೀಸಾಗೆ ಅಪ್ಲೈ ಮಾಡೋದು, ಬಿಕಾಸ್ ಇಟ್ ಟೇಕ್ಸ್ ಅಬೌಟ್ 1 ವೀಕ್. ಸೊ ಏನಿಲ್ಲ, ತುಂಬ ಸಿಂಪಲ್. ವೀಸಾ ಟು ಫ್ಲೈಗೆ ಹೋಗಿ ಜಸ್ಟ್ ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ಅವರೇ ಕಾಲ್ ಬ್ಯಾಕ್ ಮಾಡ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ. ಡಾಕ್ಯುಮೆಂಟ್ಸ್ ಯಾವುದಾದ್ರು ಅಂತ ನೋಡೋದಾದರೆ ಪಾಸ್ಪೋರ್ಟ್ ಒಂದು ಮಿನಿಮಮ್ 6 ಮಂತ್ಸ್ ಆದರೂ ವ್ಯಾಲಿಡಿಟಿ ಇರಬೇಕು. ಆ್ಯಂಡ್ ಲಾಸ್ಟ್ 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕೇಳ್ತಾರೆ. ಆ್ಯಂಡ್ ಅದರಲ್ಲಿ ಮಿನಿಮಮ್ 80K ಬ್ಯಾಲೆನ್ಸ್ ಇರಬೇಕು ಲಾಸ್ಟಲ್ಲಿ. ನೆಕ್ಸ್ಟ್ ಬಂದು ಫ್ಲೈಟ್ ಟಿಕೆಟ್ಸ್ ಬುಕ್ ಆಗಿರಬೇಕು, ಮತ್ತು ಅದು ಕೂಡ ರೌಂಡ್ ಟ್ರಿಪ್ ಆಗಿರಬೇಕು. ಮತ್ತು ಹೋಟೆಲ್ಸ್ ಕೂಡ ಬುಕ್ ಆಗಿರೋ ಡೀಟೇಲ್ಸ್ ಕೊಡಬೇಕು. ನೀವೇನಾದರೂ ಸ್ಯಾಲ್ರಿಡ್ ಆಗಿದ್ದರೆ ಲಾಸ್ಟ್ 3 ಮಂತ್ಸ್ ಸ್ಯಾಲ್ರಿ ಸ್ಲಿಪ್ ಕೊಡಬೇಕು, ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ GST ಕಾಪಿ ಕೊಡಬೇಕು. ಇದಾದಮೇಲೆ ಪ್ಯಾನ್ ಕಾರ್ಡ್ ಮತ್ತು ಟ್ರಾವೆಲ್ ಇನ್ಶೂರೆನ್ಸ್, ಇಷ್ಟು ಡಾಕ್ಯುಮೆಂಟ್ಸು ರೆಡಿ ಇಟ್ಕೊಂಡಿರಬೇಕು. ನೀವು ಇಷ್ಟು ಡಾಕ್ಯುಮೆಂಟ್ಸ್ ಜೊತೆ ಅವರೊಂದು ಫಾರ್ಮ್ ಕಳಿಸ್ತಾರೆ, ಅದನ್ನು ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನೈ ಆಫೀಸ್ಗೆ ಕೊರಿಯರ್ ಮಾಡಬೇಕು. ಅವ್ರು ವೆರಿಫೈ ಮಾಡಿ ಅಪ್ಲೈ ಮಾಡಿದ್ಮೇಲೆ 1 ವೀಕ್ ಒಳಗಡೆ ನಿಮಗೆ ವೀಸಾ ಸಿಗುತ್ತೆ. ಯೂಶ್ವಲಿ ಒಂದು ಸತಿಗೆ 30 ಡೇಸ್ ಕೊಡ್ತಾರೆ, ಅಥವಾ ನಿಮ್ಮ ಟ್ರಾವೆಲ್ ಹಿಸ್ಟ್ರಿ ಚೆನ್ನಾಗಿದ್ದರೆ 1 ಇಯರ್ ಕೂಡ ವೀಸಾ ಸಿಗುತ್ತೆ ನಿಮಗೆ. ಇನ್ನು ಫ್ಲೈಟ್ಸ್ ವಿಚಾರಕ್ಕೆ ಬಂದರೆ ಬ್ಯಾಂಗ್ಳೂರಿಂದ, ಚೆನ್ನೈಯಿಂದ, ಮುಂಬೈಯಿಂದ ಎಲ್ಲ ಮೇಜರ್ ಸಿಟೀಸಿಂದ ಡೈರೆಕ್ಟ್ ಫ್ಲೈಟ್ಸ್ ಅವೈಲೇಬಲ್ ಇದೆ. ಡಿಪೆಂಡಿಂಗ್ ಅಪಾನ್ ದ ಸೀಸನ್ ಫ್ಲೈಟ್ ರೇಸ್ ಚೇಂಜ್ ಆಗ್ತಾ ಇರುತ್ತೆ. ಮಿನಿಮಮ್ ಅಂತೂ ಒಂದು 35 to 40K ಬ್ಯಾಂಗ್ಳೂರಿಂದ ಹೋಗ್ಬರೋಕ್ಕಾಗುತ್ತೆ. ಇನ್ನು ಸ್ಟೇಸ್ ವಿಚಾರಕ್ಕೆ ಬಂದರೆ ಸಿಂಗಾಪುರ್ ಸ್ವಲ್ಪ ಕಾಸ್ಟ್ಲಿನೇ, ಅರೌಂಡ್ 5K ಪರ್ ನೈಟ್ ಆಗ್ಬೋದು ಫಾರ್ ಕಂಫರ್ಟಬಲ್ ಸ್ಟೇ. ಹಾಸ್ಟೆಲ್ಸ್ ಕೂಡ ತುಂಬ ಕಮ್ಮಿ ಇದ್ದಾವೆ, ಒಂದು 2-3 ಇದ್ದಾವೆ ಅಷ್ಟೇ. ನಾನು ಕೋಡನ್ನು ಹಾಸ್ಟೆಲಲ್ಲಿ ಸ್ಟೇ ಮಾಡಿದ್ದೆ, ಅರೌಂಡ್ 2.5K ಪರ್ ನೈಟ್ ಆಗ್ತಿತ್ತು. ಸೊ ಬೇಸ್ಡ್ ಆನ್ ಯುವರ್ ಬಜೆಟ್ ನಿಮ್ಮ ಸ್ಟೇನ ಚೂಸ್ ಮಾಡ್ಬೋದು. ಬಜೆಟಲ್ಲಿ ಸ್ಟೇ ಮಾಡಬೇಕಂದ್ರೆ ಲಿಟ್ಲ್ ಇಂಡಿಯಾ ರಲ್ಲಿ ಚೆಕ್ ಮಾಡಿದರೆ ಬೆಟರ್. ಸಿಂಗಾಪುರ್ ತುಂಬಾ ಚಿಕ್ಕ ಕಂಟ್ರಿ ಆ್ಯಂಡ್ ಮೆಟ್ರೋ ಅಲ್ಲಿ ಆರಾಮಾಗಿ ಓಡಾಡ್ಬೋದು. ಸೊ ನೀವು ಮೆಟ್ರೋ ಅಥವಾ ಬಸ್ ಚೂಸ್ ಮಾಡಿದರೆ ತುಂಬಾ ದುಡ್ಡು ಸೇವ್ ಮಾಡ್ಬೋದು. ನೆಕ್ಸ್ಟ್ ಐಟ್ನರಿ ವಿಚಾರಕ್ಕೆ ಬರೋದಾದರೆ ಸಿಂಗಾಪುರ್ ತುಂಬ ಚಿಕ್ಕ ಕಂಟ್ರಿ ಆಗಿರೋದ್ರಿಂದ ಐಡಿಯಲಿ ಒಂದು 4-5 ಡೇಸ್ ಇದ್ದರೆ ಸಾಕು. 4 ಡೇಸ್ ಐಟಿನರಿ ನೋಡೋದಾದರೆ ಡೇ 1 ಲ್ಯಾಂಡ್ ಆಗಿ ಸಿಮ್ ತೊಗೊಂಡು ಕರೆನ್ಸಿಯಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೋಟೆಲ್ ಚೆಕ್ ಇನ್ ಮಾಡಿ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿ. ಸಂಜೆ ಹಂಗೆ ಮೆಲಿಯನ್ ಪಾರ್ಕ್, ಮರೀನಾ ಬೇ ಸ್ಯಾಂಡ್ಸ್ ಮತ್ತು ಗಾರ್ಡನ್ಸ್ ಬೈ ದ ಬೇ ಕವರ್ ಮಾಡಿ. ಎಲ್ಲ ಪಕ್ಕನೇ ಇರುತ್ತೆ, ಆರಾಮಾಗಿ ನಡ್ಕೊಂಡೇ ಕವರ್ ಮಾಡ್ಬೋದು. ಇನ್ನು ಡೇ 2 ಅಲ್ಲಿ ಸೆಂಟೋಸ್ ಐಲ್ಯಾಂಡ್ ಮತ್ತು ವಿಂಗ್ಸ್ ಆಫ್ ಟೈಮ್ ಕವರ್ ಮಾಡಿ. ಡೇ 3ನ ಎಂಟೈರ್ ಡೇ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಇಟ್ಬಿಡಿ, ಬಿಕಾಸ್ ಇದು ತುಂಬ ದೊಡ್ಡದು ಆ್ಯಂಡ್ ತುಂಬ ಗೇಮ್ಸ್ ಇರ್ತವೆ. ಸೊ ನೀವೆಲ್ಲ ಕವರ್ ಮಾಡಬೇಕಂದ್ರೆ ಬೆಟರ್ ಫುಲ್ ಡೇ ನೀವು ಯೂನಿವರ್ಸಲ್ ಸ್ಟುಡಿಯೋಸಲ್ಲೇ ಇರೋದು. ಎಂಟ್ರಿ ಫೀಸ್ ಅರೌಂಡ್ 5K ಇರುತ್ತೆ, ಬಟ್ ವರ್ತ್ ಇರುತ್ತೆ. ತುಂಬ ಗೇಮ್ಸ್ ಇರ್ತವೆ ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು. ಇನ್ನು ಲಾಸ್ಟ್ ಡೇ ಚೈನಾ ಟೌನ್, ಲಿಟ್ಲ್ ಇಂಡಿಯಾ ಮತ್ತು ಕ್ಲಾರ್ಕ್ ವೇ ಕವರ್ ಮಾಡಿ. ಕ್ಲಾರ್ಕ್ ವೇಯಲ್ಲಿ ಕ್ರೂಸ್ ಮತ್ತು ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಇರುತ್ತೆ, ಸೊ ಟ್ರೈ ಮಾಡ್ಬೋದು. ಏರ್ಪೋರ್ಟಲ್ಲಿ ಚಾಂಗಿ ಅಂತ ವಾಟರ್ ಫಾಲ್ ಇದೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇದು ಟರ್ಮಿನಲ್ 1ನಲ್ಲಿರುತ್ತೆ. ನಿಮ್ಮದು ಲ್ಯಾಂಡಿಂಗ್ ಅಥವಾ ಡಿಪಾರ್ಚರ್ ಯಾವುದೇ ಟರ್ಮಿನಲ್ ಇದ್ದರೂ ಎಲ್ಲ ಟರ್ಮಿನಲ್ಲಿಂದ ಫ್ರೀ ಬಸ್ ಮತ್ತು ಟ್ರೈನ್ಸ್ ಇದ್ದಾವೆ. ಸೊ ನೀವು ಆರಾಮಾಗಿ ಹೋಗ್ಬೋದು ಟರ್ಮಿನಲ್ 1ಗೆ. ಇದಿಷ್ಟು ಸಿಂಗಾಪುರ್ನ ಐಟಿನರಿ. ಈಗ ಬಜೆಟ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ ಫ್ಲೈಟ್ಸ್ ಒಂದು 40,000, ವೀಸಾ ಒಂದು 4,000, ಸ್ಟೇಗೆ ಒಂದು 25,000, ಫುಡ್ಗೆ ಒಂದು 15,000, ಟ್ರಾನ್ಸ್ಪೋರ್ಟೇಷನ್ಗೆ ಒಂದು 3,000, ಇನ್ನು ಅಟ್ರಾಕ್ಷನ್ಸ್ ಎಲ್ಲ ಒಂದು 20,000, ಇನ್ನು ಮಿಸ್ಲೆನ್ಸ್ ಅಂದ್ಕೊಂಡ್ರೆ ಒಂದು 10,000 ಅಂದ್ಕೊಂಡ್ರು ಅರೌಂಡ್ 80 to 1 lakh ಆಗುತ್ತೆ ಪರ್ ಪರ್ಸನ್. ಇದಿಷ್ಟು ಸಿಂಗಾಪುರ್ನ ಟೂರ್ ಪ್ಲ್ಯಾನ್. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ರಿಪ್ಲೈ ಮಾಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ.